ಸ್ನೇಹಿತರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಭಾರತದಲ್ಲಿ ಬಟ್ಟೆ ಬಿಸ್ನೆಸ್ ಒಂದನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಅದು ನಿಮ್ಗೆ ಖಂಡಿತವಾಗ್ಲೂ ಲಾಭದಾಯಕವಾಗಿರುತ್ತೆ. 1.3 ಶತಕೋಟಿ ಜನಸಂಖ್ಯೆಯನ್ನ ಹೊಂದಿರುವಂತಹ ನಮ್ಮ ದೇಶದಲ್ಲಿ ವೈವಿಧ್ಯಮಯ ಸಂಸ್ಕೃತಿಗಳ ಜೊತೆಗೆ ಬೆಳೀತಾ ಇರುವಂತಹ ಆರ್ಥಿಕತೆಯೊಂದಿಗೆ ಇವತ್ತಿನ ಫ್ಯಾಷನ್ ಮಾರುಕಟ್ಟೆ ಉದ್ಯಮಕ್ಕೆ ಬರುವವರಿಗೆ ಅನೇಕ ಅವಕಾಶಗಳನ್ನ ನೀಡ್ತಿದೆ. ಇನ್ನು ಜಗತ್ತಿನ ಫ್ಯಾಷನ್ ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ನೋಡ್ತಾ ಹೋಗ್ತಾ ಇದ್ರೆ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿದ್ರೆ ನಮ್ಮ ಭಾರತ 2ನೇ ಸ್ಥಾನದಲ್ಲಿದೆ. ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ, ಕ್ಲೋದಿಂಗ್ ಬಿಸ್ನೆಸ್ ಅನ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಯಾವ ರೀತಿಯಾದಂತಹ ಡಿಮ್ಯಾಂಡ್ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಫ್ಯಾಷನ್ ಅಂಡ್ ಕ್ಲೋದಿಂಗ್ ಬಿಸ್ನೆಸ್ ನಲ್ಲಿ ಯಾವ ರೀತಿಯಾದಂತಹ ಹೊಸ ಐಡಿಯಾಗಳನ್ನ ನೀವು ಬಳಸ್ಕೊಂಡು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ ತಿಳಿಸಿಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಫ್ಯಾಷನ್ ಅಂಡ್ ಕ್ಲೋದಿಂಗ್ ಬಿಸ್ನೆಸ್ ಅಂದಿದ ತಕ್ಷಣ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡುವಂಥದ್ದು, ಎಲ್ಲಿಂದ ರಾ ಮೆಟೀರಿಯಲ್ಸ್ ತಗೋಬೇಕು, ಪ್ಲಾನಿಂಗ್ ಹೇಗೆ, ಅಥವಾ ನಾನು ಯಾವ ಬಿಸ್ನೆಸ್ ಅನ್ನ ಮಾಡೋದು ಅಂತ ನೀವು ಯೋಚನೆ ಮಾಡ್ತಿರ್ತೀರಾ. ಬಟ್ ಅದಕ್ಕೂ ಮುಂಚೆ ಫ್ಯಾಷನ್ ಅಂಡ್ ಕ್ಲೋದಿಂಗ್ ಬಿಸ್ನೆಸ್ ನಲ್ಲಿ ಯಾವ ಕ್ಯಾಟಗರಿಗಳಿದೆ ಅಂತ ತಿಳ್ಕೊಳ್ಳುವಂಥದ್ದು ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ 10 ಫ್ಯಾಷನ್ ಅಂಡ್ ಕ್ಲೋದಿಂಗ್ ಕ್ಯಾಟಗರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಪ್ಪದೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಹಾಗೇನೆ ನಿಮ್ಗೆ ಇನ್ನಷ್ಟು ಹೆಚ್ಚಿನ ಫ್ಯಾಷನ್ ಅಂಡ್ ಕ್ಲೋದಿಂಗ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇದಾಗಿ ಬರುವಂಥದ್ದೇ ಎಥ್ನಿಕ್ ಇನ್ಸ್ಪೈರ್ಡ್ ಫ್ಯೂಷನ್ ವೇರ್ ಅನ್ನುವಂಥದ್ದಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಇಂಡೋ ವೆಸ್ಟರ್ನ್ ಫ್ಯಾಷನ್ ಕ್ಲೋತ್ಸ್ ಅನ್ನ ಇಷ್ಟಪಡ್ತಾರೆ. ಇಂಡಿಯನ್ ವೇರ್ ನ ಜೊತೆಗೆ ವೆಸ್ಟರ್ನ್ ಟಚ್ ಇರುವಂತಹ ಬಟ್ಟೆಗಳನ್ನ ಸಾಕಷ್ಟು ಜನ ಡೈಲಿ ಯೂಸ್ ಆಫೀಸ್ ವೇರ್ಗೆ ಸಾಕಷ್ಟು ಇಷ್ಟಪಟ್ಟು ಕೊಂಡ್ಕೊಳ್ತಾರೆ. ಸೊ ನಮ್ಮ ಭಾರತ ದೇಶ ಶ್ರೀಮಂತ ಸಂಸ್ಕೃತಿ ಪರಂಪರೆಯನ್ನ ಹೊಂದಿದೆ. ಸಾಂಪ್ರದಾಯಿಕ ಉಡುಪುಗಳಿಗೆ ಹಾಗೇನೆ ಹೆಚ್ಚು ಟ್ರೆಡಿಷನಲ್ ಟಚ್ ಇರುವಂತಹ ಡ್ರೆಸ್ ಗಳನ್ನ ತುಂಬಾ ಜನ ಇಷ್ಟಪಟ್ಟು ಕೊಂಡ್ಕೊಳ್ತಾರೆ. ಹಾಗೇನೆ ನೀವು ವೆಸ್ಟರ್ನೈಸ್ ಟಚ್ ಇರುವಂತಹ ಕ್ಲೋದಿಂಗ್ ನಲ್ಲಿ ಕೆಲವೊಂದು ಟ್ರೆಡಿಷನಲ್ ಮೋಟಿವ್ಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಫೇಮಸ್ ಆಗಿರುವಂತಹ ಲೋಟಸ್ ಫ್ಲವರ್ ಆಗಿರ್ಬೋದು, ಮ್ಯಾಂಗೋ ಮೋಟಿವ್ ಆಗಿರ್ಬೋದು, ಅಥವಾ ಒಂದು ಡಕ್ ಅಥವಾ ಬೇರೆ ರೀತಿಯಾದಂತಹ ಟ್ರೆಡಿಷನಲ್ ಮೋಟಿವ್ಸ್ ಅನ್ನ ಬಳಸಿಕೊಂಡು ಒಂದು ವೆಸ್ಟರ್ನೈಸ್ ಟಚ್ ಇರುವಂತಹ ಔಟ್ಫಿಟ್ ಗೆನೆ ಇಂಡೋ ವೆಸ್ಟರ್ನ್ ಫ್ಯೂಷನ್ ವೇರ್ ನ ಮಾಡಬಹುದಾಗಿರುತ್ತೆ. ಈ ರೀತಿಯಾದಂತಹ ಔಟ್ಫಿಟ್ ಗಳಿಗೆ ನಿಮ್ಗೆ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲದೇನೆ ಆಫೀಸ್ಗೆ ಹೋಗುವಂತವರು ಹಾಗೇನೆ ಇಂಡಿಯಾದಲ್ಲಿ ಯಂಗ್ ಪಾಪ್ಯುಲೇಷನ್ ಇರೋದ್ರಿಂದ ಹೆಚ್ಚಿನ ಜನ ಈ ರೀತಿಯಾದಂತಹ ಉಡುಪುಗಳ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಸೊ ನೀವು ಕೂಡ ಒಂದು ಇಂಡಿಯನ್ ಎಥ್ನಿಕ್ ವೇರ್ ಫ್ಯೂಷನ್ ಅನ್ನ ಮಾಡ್ತಿದ್ದೀರಾ ಅಥವಾ ಒಂದು ಕಂಟೆಂಪ್ರರಿ ಡಿಸೈನ್ ಅನ್ನ ನೀಡ್ತಿದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಬಟ್ಟೆಗಳು ನಿಮ್ಗೆ ಲಾಂಗ್ ರನ್ ಅಲ್ಲಿ ಒಂದು ಒಳ್ಳೆ ಆದಾಯವನ್ನ ತಂದುಕೊಡುತ್ತೆ. ಇನ್ನು ಎರಡನೇದಾಗಿ ಬರುವಂತದ್ದೇ ಸಸ್ಟೈನಬಲ್ ಫ್ಯಾಷನ್ ಅಥವಾ ಎಕೋ ಫ್ರೆಂಡ್ಲಿ ಫ್ಯಾಷನ್ ಅನ್ನುವಂಥದ್ದಾಗಿರುತ್ತೆ. ಸುಸ್ಥಿರ ಮತ್ತೆ ಪರಿಸರ ಸ್ನೇಹಿ ಆಗಿರುವಂತಹ ಫ್ಯಾಷನ್ ಆಯ್ಕೆಗಳನ್ನ ನೀವು ನೀಡುವಂಥದ್ದಾಗಿರುತ್ತೆ. ಪರಿಸರ ಪ್ರಜ್ಞೆ ಇರುವಂತಹವರು ಹೆಚ್ಚಾಗಿ ಇವಾಗ ಎಕೋ ಫ್ರೆಂಡ್ಲಿ ಫ್ಯಾಷನ್ ಅನ್ನ ಆಪ್ಟ್ ಮಾಡ್ತಿದ್ದಾರೆ. ಹಾಗೇನೆ ಆಲ್ರೆಡಿ ಫ್ಯಾಷನ್ ಇಂಡಸ್ಟ್ರಿ ಅಥವಾ ಕ್ಲೋದಿಂಗ್ ಇಂಡಸ್ಟ್ರಿಯಿಂದ ಸಾಕಷ್ಟು ಎನ್ವೈರ್ಮೆಂಟ್ಗೆ ಹಾನಿಯಾಗಿರೋದ್ರಿಂದ ಈ ರೀತಿಯಾದಂತಹ ಆಯ್ಕೆಯನ್ನ ನೀವು ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನೀವು ಕೂಡ ಲಾಂಗ್ ರನ್ ಅಲ್ಲಿ ಒಂದು ಒಳ್ಳೆ ಆದಾಯವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಎಕೋ ಫ್ರೆಂಡ್ಲಿ ಅಂತ ಬಂದಿದ ತಕ್ಷಣ ನಿಮಗೆ ಬರುವಂತದ್ದೇ ಖಾದಿ ಆಗಿರ್ಬೋದು ಅಥವಾ ಲಾಂಗ್ ರನ್ ಅಲ್ಲಿ ರೀಸೈಕಲ್ ಮಾಡಬಹುದಾದಂತಹ ಕೆಲವೊಂದು ಮೆಟೀರಿಯಲ್ ಗಳನ್ನ ಬಳಸ್ಕೊಂಡು ನೀವು ನಿಮ್ಮದೇ ಆದಂತಹ ಒಂದು ಒಳ್ಳೆ ಕ್ಲೋದಿಂಗ್ ಬ್ರ್ಯಾಂಡ್ ಅನ್ನ ತೆರಿತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಆದಾಯ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಮೂರನೇದಾಗಿ ಬರುವಂತದ್ದೇ ಕಸ್ಟಮೈಸ್ ಅಂಡ್ ಪರ್ಸನಲೈಸ್ ಕ್ಲೋದಿಂಗ್ ಅನ್ನುವಂಥದ್ದಾಗಿರುತ್ತೆ. ಕಸ್ಟಮೈಸ್ ಅಂದಿದ ತಕ್ಷಣ ನಿಮ್ಮ ಬಾಡಿ ಶೇಪ್ಗೆ ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಟ್ ಆಗಿ ಫಿಟ್ ಆಗುವಂತಹ ಔಟ್ಫಿಟ್ಸ್ ಅನ್ನ ನೀವು ಕೊಂಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ. ಸಾಕಷ್ಟು ಜನ ಹೆಚ್ಚಾಗಿ ಟೇಲರ್ ಮೇಡ್ ಸೂಟಿಂಗ್ಸ್ ಅಥವಾ ಔಟ್ಫಿಟ್ಸ್ ಅನ್ನ ಇಷ್ಟಪಡೋದೆ ಅದು ಅವರ ಬಾಡಿಗೆ ಚೆನ್ನಾಗಿ ಕಸ್ಟಮೈಸ್ಡ್ ಆಗಿದೆ ಅಥವಾ ಕಂಪ್ಲೀಟ್ ಫಿಟ್ ಅಥವಾ ಕಂಫರ್ಟಬಿಲಿಟಿಯನ್ನ ಕೊಡುತ್ತೆ ಅನ್ನುವಂಥದ್ದಾಗಿರುತ್ತೆ. ಸೊ ಸಾಕಷ್ಟು ಜನ ಟೇಲರ್ಡ್ ಮೇಡ್ ಆಪ್ಷನ್ಸ್ ಅನ್ನ ಇಷ್ಟಪಡೋದ್ರಿಂದ ನೀವು ಕಸ್ಟಮೈಸ್ ಔಟ್ಫಿಟ್ಸ್ ಅನ್ನ ನೀಡೋದ್ರಿಂದ ಒಂದು ಒಳ್ಳೆ ಆದಾಯವನ್ನ ಪಡ್ಕೊಳ್ತೀರಾ. ಹಾಗೆ ಪರ್ಸನಲೈಸ್ ಕ್ಲೋತಿಂಗ್ ಅಂತ ಬಂದಾಗ ನಿಮಗೆ ಪರ್ಟಿಕ್ಯುಲರ್ ಆಗಿ ಬೇಕಾಗಿರುವಂತಹ ಕೆಲವೊಂದು ಪ್ರಿಂಟ್ಸ್, ರಿಟರ್ನ್ ಟಿ ಶರ್ಟ್ಸ್ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಈವೆಂಟ್ಸ್ ಗಳಿಗೆ ಅಥವಾ ನಿಮ್ಮದೇ ಆದಂತಹ ಒಂದು ಕಂಪನಿ ಇದೆ ಅಂತ ಹೇಳಿದ್ರೆ ಕೂಡ ಪರ್ಸನಲೈಸ್ ಕ್ಲೋತಿಂಗ್ ಅನ್ನ ಹೆಚ್ಚಾಗಿ ಜನ ಇಷ್ಟಪಡ್ತಾರೆ. ಇದರಲ್ಲಿ ನಿಮ್ಮದೇ ಆದಂತಹ ಕೆಲವೊಂದು ಲೋಗೋ, ಬ್ರ್ಯಾಂಡಿಂಗ್ ಅಥವಾ ಪರ್ಟಿಕ್ಯುಲರ್ ಈವೆಂಟ್ಗೆ ಬೇಕಾದಂತಹ ಕೆಲವೊಂದು ಥೀಮ್ಗಳಾಗಿರ್ಬೋದು, ಐಡಿಯಾಗಳಾಗಿರ್ಬೋದು ಅಥವಾ ಕೆಲವೊಂದು ಸೋಷಿಯಲ್ ಮೆಸೇಜಸ್ಗಳನ್ನು ಚೆನ್ನಾಗಿ ತಿಳಿಸಿಕೊಡುವಂತಹ ಕೆಲವೊಂದು ಬ್ರ್ಯಾಂಡ್ ಐಡಿಯಾಗಳಾಗಿರ್ಬೋದು ಅಥವಾ ಯೂನಿಕ್ ಕಾನ್ಸೆಪ್ಟ್ಗಳಾಗಿರ್ಬೋದು. ಈ ರೀತಿಯಾದಂಥ ಕಸ್ಟಮೈಸೇಷನ್, ಪರ್ಸನಲೈಸೇಷನ್ ನೀಡುವಂತಹ ಒಂದು ಬಿಸ್ನೆಸ್ ಅನ್ನು ನೀವು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಕೂಡ ಸಾಕಷ್ಟು ಡಿಮಾಂಡ್ ಅನ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಹಾಗೆಯೇ ಈ ರೀತಿಯಾದಂಥ ಔಟ್ಫಿಟ್ಗಳಿಗೆ ಹೆಚ್ಚಾಗಿ ನೀವು ಆನ್ಲೈನ್ ನಲ್ಲಿ ಕಸ್ಟಮರ್ಸ್ ಅನ್ನ ಪಡ್ಕೊಳ್ಳುವಂಥದ್ದಾಗಿರುತ್ತೆ. ಹಾಗೆಯೇ ಕರೆಂಟ್ ಜನರೇಷನ್ ಅವರು ಕಸ್ಟಮೈಸ್ ಮತ್ತೆ ಪರ್ಸನಲೈಸ್ ಗಿಫ್ಟ್ಗೆ ಹೆಚ್ಚಿನ ಹಣವನ್ನು ನೀಡಿ ಖರೀದಿಸ್ತಾ ಇರೋದನ್ನ ನಾವು ಕೂಡ ನೋಡಬಹುದಾಗಿರುತ್ತೆ. ಇನ್ನು ನಾಲ್ಕನೇದಾಗಿ ಬರುವಂಥದ್ದೇ ಮೆಟರ್ನಿಟಿ ವೇರ್. ಸೊ ಸಾಕಷ್ಟು ಜನ ಇವಾಗ ಸೂಪರ್ ಕೂಲ್ ಮಾಮ್ಸ್ ಆಗಿರ್ತಾರೆ,
ಹಾಗೇನೆ ತಮ್ಮದೇ ಆದಂತ ಒಂದು ಕಸ್ಟಮೈಸ್ಡ್ ಔಟ್ಫಿಟ್ಸ್ ಅನ್ನ ಹೊಂದಿರಬೇಕು. ಮೆಟರ್ನಿಟಿ ವೇರ್ಗೆ ಕಂಪ್ಲೀಟ್ ಆಗಿ 1 ರಿಂದ 2 ವರ್ಷದ ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ಮಾಡ್ತಿರ್ತಾರೆ. ಸೊ ಕಂಪ್ಲೀಟ್ ಆಗಿ ನೀವು ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರೆ ಅಂಥವರಿಗೆ ಯಾವ ರೀತಿಯಾದಂಥ ಕಸ್ಟಮೈಸ್ಡ್ ಔಟ್ಫಿಟ್ ಅನ್ನ ನೀವು ಮಾಡಬಹುದು. ಸಾರಿ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಅಥವಾ ಕಂಫರ್ಟಬಲ್ ಆಗಿ ಮನೆಯಲ್ಲೇ ಹಾಕೊಳ್ಬಹುದಾದಂಥ ಒಂದು ಒಳ್ಳೆ ಔಟ್ಫಿಟ್ ಅನ್ನ ನೀವು ನೀಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಇಂದ ಕೂಡ ನೀವು ಒಳ್ಳೆ ಆದಾಯವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ಮೆಟರ್ನಿಟಿ ವೇರ್ ಅಂತ ಬಂದಿದ ತಕ್ಷಣ ನಿಮಗೆ ಬರೀ ಮನೆಯಲ್ಲೇ ಹಾಕಿಕೊಳ್ಳುವ ಬಟ್ಟೆ ಅಂತ ಅಲ್ಲ, ಸಾಕಷ್ಟು ಜನ ಹೊಸ ಹೊಸ ಫೋಟೋ ಶೂಟ್ಸ್ ಅನ್ನ ಮಾಡ್ತಿರ್ತಾರೆ. ಹಾಗೆಯೇ ನಾನು ಕೂಡ ಒಬ್ಬ ಸ್ಟೈಲಿಶ್ ಮಾಮ್ ಆಗಿರಬೇಕು ಅಂತ ಅನೇಕ ರೀತಿಯಾದಂಥ ಆಯ್ಕೆಗಳನ್ನ ಹುಡುಕ್ತಾ ಇರ್ತಾರೆ. ಸೊ ನೀವು ಕೂಡ ಒಬ್ಬ ಡಿಸೈನರ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಥವಾ ನಿಮ್ಮದೇ ಆದಂಥ ಸ್ವಂತ ಬೊಟಿಕ್ ಇದೆ ಅಂತ ಹೇಳಿದ್ರೆ ಹೊಸ ಹೊಸ ಮೆಟರ್ನಿಟಿ ವೇರ್ ಕಲೆಕ್ಷನ್ ಅನ್ನ ಕೂಡ ನೀವು ಮಾಡಿ ನಿಮ್ಮದೇ ಆದಂಥ ಹೊಸ ಸ್ಟೈಲ್ ಅನ್ನ ಕ್ರಿಯೇಟ್ ಮಾಡಬಹುದಾಗಿರುತ್ತೆ. ಇನ್ನು 5ನೇದಾಗಿ ಬರುವಂಥದ್ದೇ ಪ್ರೀಮಿಯಂ ಮೆನ್ಸ್ ವೇರ್. ಇಂಡಿಯನ್ ಕ್ಲೋದಿಂಗ್ ಮಾರ್ಕೆಟ್ ಅಂತ ಬಂದಾಗ ಸಾಕಷ್ಟು ಜನ ಬರೀ ವಿಮೆನ್ಸ್ ಫ್ಯಾಷನ್ ಮಾತ್ರ ಇರುತ್ತಪ್ಪ, ಗಂಡು ಮಕ್ಕಳಿಗೆ ಕಡಿಮೆ ಆಯ್ಕೆಗಳಿದೆ, ಹಾಗೇನೆ ಅನೇಕ ಬ್ರ್ಯಾಂಡ್ಗಳಿಲ್ಲ, ಇದ್ರೂ ಸಾಕಷ್ಟು ಫಾರಿನ್ ಬ್ರ್ಯಾಂಡ್ಗಳಿದೆ, ನಮ್ಮದೇ ಆದಂಥ ಇಂಡಿಯನ್ ವೇರ್ ಬ್ರ್ಯಾಂಡ್ಸ್ ಬೇಕು ಅಂತ ಸಾಕಷ್ಟು ಬಾರಿ ಕೇಳಿರೋದನ್ನ ನಾವು ನೋಡಿರ್ತೀವಿ. ಸೊ ನೀವು ಕೂಡ ಒಂದು ಪ್ರೀಮಿಯಂ ಮೆನ್ಸ್ ವೇರ್ ಬ್ರ್ಯಾಂಡ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟ್ರೆಡಿಷನ್ ಆ್ಯಂಡ್ ಕಸ್ಟಮ್ನ ಚೆನ್ನಾಗಿ ಬಳಸ್ಕೊಂಡು ಒಂದು ಒಳ್ಳೆ ಹೈ ಕ್ವಾಲಿಟಿ ಎಥ್ನಿಕ್ ವೇರ್ ಮೆಟೀರಿಯಲ್ ಅನ್ನ ಬಳಸಿ ನೀವು ಎಥ್ನಿಕ್ ವೇರ್ ಆಗಿರ್ಬೋದು ಅಥವಾ ಆಫೀಸ್ಗೆ ಬೇಕಾದಂಥ ಕೆಲವೊಂದು ಫಾರ್ಮಲ್ ವೇರ್ ಆಗಿರ್ಬೋದು ಅಥವಾ ಕ್ಯಾಶುಯಲ್ ವೇರ್, ಸ್ಟೈಲಿಶ್ ಪಾರ್ಟಿ ವೇರ್ಗಳನ್ನು ನೀಡಿ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಅನ್ನ ಮಾಡುವಂಥದ್ದಾಗಿರುತ್ತೆ. ಇದಕ್ಕೆ ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಯಾಕಂದ್ರೆ ಕ್ಲೋದಿಂಗ್ ಬಿಸ್ನೆಸ್ ಅನ್ನ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ನಿಮಗೆ ಆರಂಭಿಕ ಹಂತದಲ್ಲಿ ಬೇಕಾಗುತ್ತೆ. ನಂತರದಲ್ಲಿ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋದಂಗೆ ನಿಮಗೆ ಲಾಂಗ್ ರನ್ ಅಲ್ಲಿ ಹೆಚ್ಚಿನ ಆದಾಯವನ್ನ ಅಂದ್ರೆ ನೀವು ಹೂಡಿಕೆ ಮಾಡಿರುವುದಕ್ಕಿಂತ ಹೆಚ್ಚಿನ ಹಣವನ್ನ ನೀವು ಇಲ್ಲಿ ಪಡ್ಕೊಳ್ಬಹುದಾಗಿರುತ್ತೆ. ಹಾಗೆಯೇ ಪ್ರೀಮಿಯಂ ಮೆನ್ಸ್ ವೇರ್ ಕ್ವಾಲಿಟಿ ಅಂತ ಬಂದಾಗ ನಾವು ನೋಡಿರುವ ಹಾಗೆ ಸೂಟಿಂಗ್ ಕಂಪನಿಗಳು ನಿಮಗೆ ಹೆಚ್ಚಾಗಿ ಟೇಲರ್ಡ್ ಮೆಟೀರಿಯಲ್ ಅನ್ನ ನೀಡ್ತಾರೆ. ಟೇಲರ್ಡ್ ಮೆಟೀರಿಯಲ್ ಅಂತ ಬಂದಾಗ ನಿಮಗೆ ಕಂಫರ್ಟಬಿಲಿಟಿ ಅನ್ನೋದು ಹೆಚ್ಚಾಗಿರೋದ್ರಿಂದ ನೀವು ಇಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಅನ್ನ ಓಪನ್ ಮಾಡಲಿಕ್ಕೆ ಹೆಚ್ಚಿನ ಆಯ್ಕೆಗಳು ನಿಮಗೆ ಭಾರತದ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇನ್ನು 6ನೇದಾಗಿ ಬರುವಂಥದ್ದೇ ಸಸ್ಟೈನಬಲ್ ಲಾಂಜ್ ವೇರ್ ಅನ್ನುವಂಥದ್ದಾಗಿರುತ್ತೆ. ಈಗಂತೂ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಜಾಸ್ತಿ ಆಗಿದೆ, ಸಾಕಷ್ಟು ಜನ ರಿಲ್ಯಾಕ್ಸ್ ಆಗಿರಬೇಕು, ಹಾಗೇನೆ ಕಂಫರ್ಟಬಲ್ ಆಗಿರುವಂತಹ ಒಂದು ಔಟ್ಫಿಟ್ ನಮಗೆ ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಒಳಾಂಗಣ ಆಗಿರ್ಬೋದು ಅಥವಾ ಹೊರಾಂಗಣ ಆಗಿರ್ಬೋದು ಹೆಚ್ಚು ಆರಾಮದಾಯಕ ಅನ್ನಿಸುವಂತಹ ಒಂದು ಔಟ್ಫಿಟ್ ಗಳನ್ನ ಹುಡುಕ್ತಾ ಇರ್ತಾರೆ. ಸೊ ನೀವು ಕೂಡ ಒಂದು ಲಾಂಜ್ ವೇರ್ ಅನ್ನ ಮಾಡ್ತಿದ್ದೀರಾ ಅಥವಾ ಸ್ಲೀಪ್ ವೇರ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಕೂಡ ಅದಕ್ಕೆ ತನ್ನದೇ ಆದಂತಹ ಡಿಮಾಂಡ್ ಅನ್ನುವಂಥದ್ದು ಇರುತ್ತೆ. ಇದರಲ್ಲಿ ನೀವು ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡೋದ್ರ ಜೊತೆಗೆ ಕಲರ್ಫುಲ್ ಆಗಿರುವಂತಹ ಪ್ರಿಂಟ್ಸ್ ಹಾಗೆಯೇ ಯೂನಿಕ್ ಡಿಸೈನ್ಸ್ ಅನ್ನ ನೀಡೋದ್ರಿಂದ ಇದರಲ್ಲೂ ಕೂಡ ಒಂದು ಒಳ್ಳೆ ಆದಾಯವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು 7ನೇದಾಗಿ ಬರುವಂಥದ್ದೇ ಪ್ಲಸ್ ಸೈಜ್ ಫ್ಯಾಷನ್ ಅಥವಾ ಪ್ಲಸ್ ಸೈಜ್ ಕ್ಲೋದಿಂಗ್ ಅನ್ನುವಂಥದ್ದು. ಭಾರತದ ಮಾರುಕಟ್ಟೆಯಲ್ಲಿ ತುಂಬಾ ಜನ ಪ್ಲಸ್ ಸೈಜ್ ಫ್ಯಾಷನ್ ಅವರಿಗೆ ಬಟ್ಟೆಗಳಿಲ್ಲ ಅಂತ ಮೂಗು ಮುರಿಯೋದನ್ನ ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ. ಸೊ ಪ್ಲಸ್ ಸೈಜ್ ಇರುವಂಥವ್ರಿಗೆ ನೀವು ಒಂದು ಒಳ್ಳೆ ಅಟ್ರಾಕ್ಟಿವ್ ಕ್ಲೋದಿಂಗ್ ಬ್ರ್ಯಾಂಡ್ ಅನ್ನ ಓಪನ್ ಮಾಡ್ತೀರಾ ಅಂತ ಹೇಳಿದ್ರೆ ಇದರಿಂದ ಕೂಡ ನೀವು ಅಧಿಕವಾಗಿ ಆದಾಯವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ತಮ್ಮ ಬಾಡಿ ಸೈಜ್ಗೆ ಒಂದು ಒಳ್ಳೆ ಫಿಟ್ ಸಿಗ್ತಿಲ್ಲ ಅಂತ ಹೇಳಿ ಟೇಲರ್ಸ್ ಹತ್ರ ಹೋಗ್ತಾರೆ ಅಥವಾ ಟೇಲರ್ ಮೇಡ್ ಬಟ್ಟೆಗಳಿಗೆ ಹೋಗ್ತಾರೆ. ನೀವೇನಾದ್ರು ಪ್ಲಸ್ ಸೈಜ್ ಫ್ಯಾಷನ್ ಕ್ಲೋದಿಂಗ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರೆಡಿಮೇಡ್ ಆಪ್ಷನ್ಸ್ ಅನ್ನ ಹೆಚ್ಚಾಗಿ ನೀಡೋದ್ರಿಂದ ಒಳ್ಳೆ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡಬಹುದಾಗಿರುತ್ತೆ. ಹಾಗೆಯೇ ಬಾಡಿ ಪಾಸಿಟಿವಿಟಿಯನ್ನ ಪ್ರಮೋಟ್ ಮಾಡುವಂತ ಸಾಕಷ್ಟು ಬ್ರ್ಯಾಂಡ್ ಗಳನ್ನ ನಾವು ನೋಡಿದೀವಿ. ಸೊ ಈ ರೀತಿಯಾದಂತಹ ಬ್ರ್ಯಾಂಡ್ ಗಳ ಜೊತೆ ಹಾಗೆಯೇ ಇನ್ಫ್ಲೂಯೆನ್ಸರ್ ಗಳ ಜೊತೆ ನೀವು ಟೈ ಅಪ್ ಮಾಡಿಕೊಂಡು ಪ್ಲಸ್ ಸೈಜ್ ಫ್ಯಾಷನ್ ಅನ್ನ ಪ್ರಮೋಟ್ ಮಾಡಬಹುದಾಗಿರುತ್ತೆ. ಹೆಚ್ಚಿನ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೂಡ ನೀಡಬಹುದಾಗಿರುತ್ತೆ. ಇನ್ನು 8ನೇದಾಗಿ ಬರುವಂಥದ್ದೇ ಅತ್ಲೀಜರ್ ವೇರ್ ಅನ್ನುವಂಥದ್ದಾಗಿರುತ್ತೆ ಅಥವಾ ಸ್ಪೋರ್ಟ್ಸ್ ವೇರ್ ಅನ್ನುವಂಥದ್ದಾಗಿರುತ್ತೆ. ನೀವು ಸಾಕಷ್ಟು ಜನರನ್ನ ನೋಡ್ತೀರಾ ಸ್ಪೋರ್ಟ್ಸ್ ಅಥವಾ ಜಿಮ್ ಯಾವುದೇ ರೀತಿಯಾದಂಥ ವರ್ಕೌಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಕಂಫರ್ಟಬಲ್ ಔಟ್ಫಿಟ್ ನಮಗೆ ಇರಬೇಕಪ್ಪ ಅಂತ ಸಾಕಷ್ಟು ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ನೀವು ನಿಮ್ಮದೇ ಆದಂಥ ಒಂದು ಸ್ಪೆಷಲ್ ಆಕ್ಟಿವ್ ವೇರ್ ಅಥವಾ ಸ್ಪೋರ್ಟ್ಸ್ ವೇರ್ ಪರ್ಟಿಕ್ಯುಲರ್ ಆಗಿ ಜಿಮ್ ಅಥವಾ ವರ್ಕೌಟ್ ವೇರ್ ಅನ್ನ ಲಾಂಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದಕ್ಕೂ ಕೂಡ ಒಳ್ಳೆ ಡಿಮಾಂಡ್ ಅನ್ನುವಂಥದ್ದು ಇದೆ. ಸೊ ಈ ರೀತಿಯಾದಂತಹ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಕೆಲವೊಂದು ಔಟ್ಫಿಟ್ಸ್ ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಇರುತ್ತೆ. ಈ ಬಿಸ್ನೆಸ್ ಸ್ವಲ್ಪ ನಿಮಗೆ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಅನೇಕ ರೀತಿಯಾದಂತಹ ವೆರೈಟಿಗಳನ್ನ ನೀಡ್ತಿದ್ದಾರೆ. ಹಾಗೇನೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಎಥ್ನಿಕ್ ವೇರ್ ಆಗಿರ್ಬೋದು ಫ್ಯಾಷನ್ಗೆ ಕನ್ಸರ್ನ್ಸ್ ಅಂತ ಬಂದಾಗ ಸಾಕಷ್ಟು ಎಕ್ಸ್ಪೆರಿಮೆಂಟೇಷನ್ ಅನ್ನ ನೀವು ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಒಂದು ಕಂಫರ್ಟಬಲ್ ಸ್ಪೋರ್ಟ್ಸ್ ಔಟ್ಫಿಟ್ ಅಥವಾ ವರ್ಕೌಟ್ ಔಟ್ಫಿಟ್, ಸೊ ಕಂಪ್ಲೀಟ್ ಆಗಿ ನೀವು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಅಥವಾ ವರ್ಕೌಟ್ ಮಾಡಲಿಕ್ಕೆ ಸಾಕಷ್ಟು ಕಂಫರ್ಟಬಿಲಿಟಿಯನ್ನ ನೀಡುವಂತಹ ಒಂದು ಔಟ್ಫಿಟ್ ಅನ್ನ ತಯಾರು ಮಾಡೋದು ಮುಖ್ಯ ಆಗಿರುತ್ತೆ. ಇನ್ನು 9ನೇದಾಗಿ ಬರುವಂತಹ
ಇರುವಂತದ್ದೇ ಕಿಡ್ಸ್ ವೇರ್ ಅಥವಾ ಚಿಲ್ಡ್ರನ್ ಕ್ಲೋದಿಂಗ್ ಅನ್ನುವಂಥದ್ದಾಗಿರುತ್ತೆ. ಮಕ್ಕಳ ಉಡುಗೆಗಳಿಗೆ ಯಾವಾಗಲೂ ಡಿಮಾಂಡ್ ಇದ್ದೇ ಇರುತ್ತೆ, ಯಾಕಂದ್ರೆ ನಮ್ಮ ದೇಶದಲ್ಲಂತೂ ದಿನೇ ದಿನೇ ಬೆಳೀತಾ ಇರುವಂತಹ ಜನಸಂಖ್ಯೆಯನ್ನ ನಾವು ನೋಡಿದೀವಿ. ಹಾಗೇನೆ ತಮ್ಮ ಮಕ್ಕಳಿಗೆ ಕಲರ್ಫುಲ್ ಆಗಿರುವಂತಹ ಔಟ್ಫಿಟ್ಸ್ ಅನ್ನ ನಾವು ನೀಡಿ ಒಂದು ಒಳ್ಳೆ ಫೋಟೋ ಶೂಟ್ ಅನ್ನ ಮಾಡಿಸ್ಬೇಕು ಅಂತ ಅನೇಕ ಜನ ಪೇರೆಂಟ್ಸ್ ಹೆಚ್ಚಿನ ಹಣವನ್ನ ಖರ್ಚು ಮಾಡೋದನ್ನ ಕೂಡ ನಾವು ನೋಡಿರ್ತೀವಿ. ಹಾಗೇನೆ ಮಕ್ಕಳಿಗೆ ಒಂದು ಬಟ್ಟೆಯನ್ನ ಕೊಂಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಮೇಲೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ಮಾಡ್ತಾರೆ. ಸೊ ಒಂದು ಬಾರಿ ನೀವು ನೀಡ್ತಾ ಇರುವಂತಹ ಬಟ್ಟೆ ಸ್ಟೈಲಿಶ್ ಆಗಿದೆ, ಒಳ್ಳೆ ಡ್ಯೂರಬಿಲಿಟಿಯನ್ನ ಕೊಡ್ತಿದೆ, ಒಳ್ಳೆ ಪ್ರೈಸಿಂಗ್ ಅಲ್ಲಿ ನೀವು ನೀಡ್ತಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ಬಂದು ಕಸ್ಟಮರ್ಸ್ ತಮ್ಮ ಮಕ್ಕಳಿಗೆ ನಿಮ್ಮದೇ ಅಂಗಡಿಯಲ್ಲಿ ಅನೇಕ ಬಾರಿ ಬಟ್ಟೆಗಳನ್ನ ಕೊಂಡ್ಕೊಳ್ಳುವಂಥದ್ದು ಇರುತ್ತೆ. ಹಾಗೇನೆ ನೀವು ಮಕ್ಕಳ ಕ್ಲೋದಿಂಗ್ ಅಂತ ಬಂದಾಗ ಸಾಕಷ್ಟು ಎಕ್ಸ್ಪೆರಿಮೆಂಟೇಷನ್ ಅನ್ನ ಮಾಡಬಹುದಾಗಿರುತ್ತೆ. ಇದರ ಜೊತೆಗೆ ನೀವು ಒಳ್ಳೆ ಡಿಸ್ಕೌಂಟ್ಸ್ ಅಂಡ್ ಆಫರ್ಸ್ ಅನ್ನ ನೀಡ್ತಿದ್ದೀರಾ ಅಂತ ಹೇಳಿದ್ರೆ ಲಾಂಗ್ ರನ್ ಅಲ್ಲಿ ಒಬ್ಬ ಒಳ್ಳೆ ಪರ್ಮನೆಂಟ್ ಕಸ್ಟಮರ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು 10ನೇದಾಗಿ ಅಂದ್ರೆ ಕೊನೆಯದಾಗಿ ಬರುವಂತದ್ದೇ ಎಥ್ನಿಕ್ ವೇರ್ ಅನ್ನುವಂಥದ್ದಾಗಿರುತ್ತೆ. ನಮ್ಮ ದೇಶದಲ್ಲಂತೂ ಪ್ರತಿನಿತ್ಯ ಒಂದಲ್ಲ ಒಂದು ಇವೆಂಟ್ಗಳು ನಡೀತಾನೆ ಇರುತ್ತೆ. ಹಾಗೇನೆ ಹಬ್ಬ ಹರಿದಿನಗಳಿಗಂತೂ ಯಾವುದೇ ಲೆಕ್ಕ ಇಲ್ಲ. ಸೊ ಈ ರೀತಿಯಾದಂತ ಆಪರ್ಚುನಿಟಿ ನಿಮ್ಮ ಕೈಯಲ್ಲಿ ಇರೋದ್ರಿಂದ ಒಂದು ಒಳ್ಳೆ ಎಥ್ನಿಕ್ ವೇರ್ ಬ್ರ್ಯಾಂಡ್ ಅನ್ನ ನೀವು ನೀಡ್ತೀರಾ ಅಂತ ಹೇಳಿದ್ರೆ ಕೂಡ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಇನ್ಕಮ್ ಅನ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಹಾಗೇನೆ ನೀವು ಎಥ್ನಿಕ್ ವೇರ್ ಅಂತ ಬಂದಾಗ ನಿಮ್ಗೆ ಅನೇಕ ಆಯ್ಕೆಗಳಿರುತ್ತೆ. ಮೆನ್ಸ್ ವೇರ್ ಆಗಿರ್ಬೋದು, ಕಿಡ್ಸ್ ವೇರ್ ಆಗಿರ್ಬೋದು, ವಿಮೆನ್ಸ್ ವೇರ್ ಆಗಿರ್ಬೋದು, ಯಾವುದೇ ಆಗಿದ್ರು ನೀವು ಹೆಚ್ಚಿನ ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವಂತದ್ದಾಗಿರುತ್ತೆ. ಜೊತೆಗೇನೆ ಎಥ್ನಿಕ್ ವೇರ್ ಅಂತ ಬಂದಾಗ ಒಳ್ಳೆ ಹೈ ಪ್ರೈಸಿಂಗ್ ಅನ್ನ ಇಟ್ಟು ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳುವಂತದ್ದಾಗಿರುತ್ತೆ. ಸೊ ಇದೇ ರೀತಿಯಾಗಿ ನೀವು ಕೂಡ ಕ್ಲೋದಿಂಗ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪಾಯಿಂಟ್ಸ್ ಅನ್ನ ತಿಳ್ಕೊಳ್ಬೇಕು, ಯಾರು ಎಕ್ಸ್ಪರ್ಟ್ಸ್ ನಮಗೆ ತಿಳಿಸ್ಕೊಡ್ತಾರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ಕೂಡಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಖಂಡಿತವಾಗ್ಲೂ ಕ್ಲೋದಿಂಗ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮೆಂಟರ್ಗಳು ತಿಳಿಸ್ಕೊಡ್ತಾರೆ. ಹಾಗೇನೆ ಇದೇ ರೀತಿಯಾದಂತ ಇನ್ನಷ್ಟು ಹೆಚ್ಚಿನ ಬಿಸ್ನೆಸ್ ಕಾಂಟೆಂಟ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕಂತಿದ್ರೆ ಈ ಕೂಡಲೇ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.